ಏನೇ ಮಾಡಿ ಅಧಿಕಾರ ದುರ್ಬಳಕೆ ಮಾಡಿ ಕಾನೂನು ಬಾಹಿರವಾಗಿ ಜನ ಆಯ್ಕೆ ಮಾಡಿರುವ ಈ ಸರ್ಕಾರವನ್ನ ಬುಡಮೇಲು ಮಾಡಬೇಕು ಅಂತೇಳಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಪಿತೂರಿಯನ್ನ ಮಾಡಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ಒಂದು ಕಡೆ ಈ ಇಡಿ ಅಂತಾರಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರ ಸೀಳು ನಾಯಿಗಳು ಅಂತೀವಲ್ಲ ನಮ್ಮ ಹಳ್ಳಿ ಭಾಷೆಯಲ್ಲಿ ಇಂಗ್ಲಿಷಲ್ಲಿ ವಿಚ್ ಹಂಟ್ ಅಂತ ಹೇಳ್ತಾರೆ. ಅಂದ್ರೆ ಅವರನ್ನ ನಮ್ಮ ಮೇಲೆ ಸೀಳು ನಾಯಿಗಳ ತರ ಛೂ ಬಿಟ್ಟಿದ್ದಾರೆ. ಹೋದ ತಿಂಗಳು ಈ ಇಡಿ ಅಧಿಕಾರಿಗಳು ಬಂದು ನಮ್ಮ ಕರ್ನಾಟಕದ ಅಧಿಕಾರಿಯನ್ನ ಒಬ್ಬನನ್ನ ವಿಚಾರಣೆಗೆ ತೆಗೆದುಕೊಂಡು ಅವನ ಮೇಲೆ ಒತ್ತಡ ಹಾಕ್ತಾರೆ. ಏನಂತ ಒತ್ತಡ ಹಾಕ್ತಾರೆ ಅಂತ ಹೇಳಿದ್ರೆ, ಈ ಮಹರ್ಷಿ ವಾಲ್ಮೀಕಿ ನಿಗಮ ಇದೆಯಲ್ಲ, ಆ ನಿಗಮದಲ್ಲಿ ಆಗಿರುವಂತಹ ಹಗರಣದಲ್ಲಿ ತನಿಖೆ ಮಾಡುವಾಗ ಒಬ್ಬ ಕಲ್ಲೇಶ್ ಅನ್ನೋ ಅಧಿಕಾರಿ ಮೇಲೆ ದಬಾವಣೆ ಮಾಡ್ತಾರೆ. ಏನಂತ ದಬಾವಣೆ? ನೀನು ಸುಳ್ಳು ಹೇಳಿಕೆಯನ್ನ ಕೊಡಬೇಕು. ಈ ಮಹರ್ಷಿ ವಾಲ್ಮೀಕಿ ಹಗರಣದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರದ್ದು ಪಾತ್ರ ಇದೆ ಅಂತ ಸುಳ್ಳು ಹೇಳಿಕೆಯನ್ನ ನೀನು ಕೊಡಬೇಕು. ಅವರನ್ನ ಇದರಲ್ಲಿ ತಪ್ಪು ಸಿಕ್ಕಿಸಬೇಕು. ಅವರನ್ನ ನೀನು ಸಿಕ್ಕಿಸಿದ್ರೆ ನಿನಗೆ ಕೇಂದ್ರ ಸರ್ಕಾರ ಎಲ್ಲಾ ರಕ್ಷಣೆಯನ್ನ ನಾವು ಕೊಡ್ತೇವೆ. ನೀವು ಸುಳ್ಳು ಹೇಳಿಕೆಯನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿನಗೆ 7 ವರ್ಷ ಜೈಲಿಗೆ ಕಳಿಸ್ತೀವಿ ಅಂತೇಳಿ ಅವ್ರ ಮೇಲೆ ಒತ್ತಡ ತರ್ತಾರೆ. ಇವರು ತನಿಖೆ ಮಾಡೋದಕ್ಕೆ ಬಂದಿರೋದು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಹುಡುಕಿ ಶಿಕ್ಷೆ ಕೊಡೋದಕ್ಕಲ್ಲ, ತಪ್ಪು ಮಾಡಿರೋರನ್ನ ರಕ್ಷಣೆ ಮಾಡಿ ಆ ಪ್ರಕರಣವನ್ನ ದುರುಪಯೋಗ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಸಿಕ್ಕಿಸಿ ಮಾನ್ಯ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರನ್ನ ಏನು ತಪ್ಪು ಮಾಡದೆ ಹೋದ್ರೂ ಕೂಡ ಈ ಹಗರಣದಲ್ಲಿ ಸಿಕ್ಕಿಸಿ ಅದರ ಮುಖಾಂತರ ಈ ಸರ್ಕಾರವನ್ನ ಬುಡಮೇಲು ಮಾಡಬೇಕು ಅಂತೇಳಿ ಪಿತೂರಿಯ ಭಾಗವಾಗಿ ಇಡಿ ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿದ್ರು. ಆದ್ರೆ ಕಲ್ಲೇಶ್ ಅನ್ನೋ ಅಧಿಕಾರಿ ಅವರ ಒತ್ತಡಕ್ಕೆ ಬಗ್ಗಲಿಲ್ಲ. 7 ವರ್ಷ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿದ್ರು ಕೂಡ ಹೆದರಲಿಲ್ಲ ಅವನು. ಈ ತರ ಇಡಿ ಅಧಿಕಾರಿ, ಅವನು ಬನ್ಸಲ್ ಅನ್ನುವಂತ ವ್ಯಕ್ತಿ, ಇನ್ನೊಬ್ಬ ಕಣ್ಣನ್ ಅನ್ನುವಂತ ವ್ಯಕ್ತಿ ನನ್ನ ಮೇಲೆ ಸುಳ್ಳು ಹೇಳಿಕೆ ಕೊಡೋದಕ್ಕೆ ಒತ್ತಡ ಹಾಕಿದ್ದಾರೆ ಅಂತೇಳಿ ಅವನಿವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇಡಿ ಅಧಿಕಾರಿಗಳ ಮೇಲೆ ಕೇಸನ್ನ ದಾಖಲು ಮಾಡಿದ್ದಾನೆ. ಅದ್ರ ಮೇಲೆ ಈಗ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ. ನಾನಿನ್ನ ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಆ ಮುಖಾಂತರ ಅಲ್ಲಿಗೆ ಉದ್ದೇಶ ಏನು ಅಂದ್ರೆ, ಏನೇ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಸುಳ್ಳು ಕೇಸುಗಳಲ್ಲಿ ಸಿಕ್ಕಿಸಿ ಈ ಸರ್ಕಾರವನ್ನ ಕಿತ್ತಾಕೋದಕ್ಕೆ ಪಿತೂರಿಯ ಒಂದು ಭಾಗ. ಅದು ಅಲ್ಲಿಗೆ ಆಯ್ತು ಅಂತೇಳಿ ಇಡಿ ಇವಾಗ ಕೋರ್ಟ್ ನಲ್ಲಿ ಹೋಗಿ ಸಿಕ್ಕಾಕೊಂಡಿದೆ ಅಂತೇಳಿ ಅದನ್ನ ಅಲ್ಲಿಗೆ ಕೈ ಬಿಟ್ಟುಬಿಟ್ಟು ಇವಾಗ ರಾಜ್ಯಪಾಲರ ಕಚೇರಿಯನ್ನ ಉಪಯೋಗಿಸ್ಕೊಳ್ಳಕ್ಕೆ ಶುರು ಮಾಡಿದ್ದಾರೆ, ದುರುಪಯೋಗ ಮಾಡಕ್ಕೆ. ರಾಜ್ಯಪಾಲರನ್ನ ಮುಂದಕ್ಕೆ ಬಿಟ್ಟಿದ್ದಾರೆ. ಈಗ ಏನಂತ, ಏನು ತಪ್ಪು ಆಗದೇ ಇರುವಂತ ಮೂಡಾದಲ್ಲಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವ್ರನ್ನ ಶಿಕ್ಷೋದಕ್ಕೋಸ್ಕರ ಇವತ್ತು ರಾಜ್ಯಪಾಲರ ಕಚೇರಿ ಮುಖಾಂತರ ಆಪರೇಷನ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಇದರಲ್ಲಿ ಮುಖ್ಯ ಪಾತ್ರ ನಮ್ಮ ಕರ್ನಾಟಕದಿಂದ ಗೆದ್ದು ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಪ್ರಹ್ಲಾದ್ ಜೋಶಿ ಅಂತ ಒಬ್ಬರು, ಇನ್ನೊಬ್ಬರು ನಮ್ಮ ಕುಮಾರಣ್ಣ ಅವರು. ಇವರಿಬ್ರು ಇವತ್ತು ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರೆ. ಕರ್ನಾಟಕಕ್ಕೆ ಏನಾದರೂ ಸೆಂಟ್ರಲ್ ಗವರ್ಮೆಂಟ್ ಇಂದ ಅನುಕೂಲ ಮಾಡಿಕೊಡೋಣ, ಕರ್ನಾಟಕಕ್ಕೆ ಒಂದು ಅಳಿಲು ಸೇವೆ ಮಾಡೋಣ ಅನ್ನೋದನ್ನ ಬಿಟ್ಟುಬಿಟ್ಟು ಇವರು ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಮಿನಿಸ್ಟರ್ ಆಗಿರೋದು ಏನಕ್ಕೆ? ಕರ್ನಾಟಕಕ್ಕೆ ಒಳ್ಳೇದು ಮಾಡಕ್ಕಲ್ಲ,
ಬರೀ ದ್ವೇಷ ಸಾಧನೆ ಮಾಡೋದಿಕ್ಕೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸಬೇಕು ಅಂತ ಬರೀ ಅದೇ ಕೆಲಸಕ್ಕೆ ಹೋಗಿ ಇವತ್ತು ಡೆಲ್ಲಿಯಲ್ಲಿ ಕೂತಿದ್ದಾರೆ ಇವರಿಬ್ಬರು. ಗವರ್ನರ್ ಕಚೇರಿಗೆ ಯಾರೋ ಒಬ್ಬರ ಕೈಲಿ ಒಂದು ಅರ್ಜಿ ಕೊಡಿಸ್ತಾರೆ. ಅವ್ರು ಯಾರಪ್ಪ ಅಂದ್ರೆ ಅವ್ರಿಗೆ ಸುಪ್ರೀಂ ಕೋರ್ಟ್ ಅವರು ಛೀಮಾರಿ ಹಾಕಿದ್ದಾರೆ. ಹಿಂಗೆ ಯಾವುದೋ ಒಂದು ಕೋರ್ಟ್ಗೆ ಕೇಸ್ ಹಾಕಿದ್ರು ಅಂತೇಳಿ ಕೋರ್ಟ್ ಅಲ್ಲಿ ಅವರು ಜುಲ್ಮಾನೆ ಕಟ್ಟಬೇಕು ಅಂತ ಅವ್ರಿಗೆ ಛೀಮಾರಿ ಹಾಕಿದ್ದಾರೆ. ಅಂತವರದ್ದು ಒಂದು ಅರ್ಜಿ ತಗೊಳ್ತಾರೆ ಇವರು. ಅರ್ಜಿ ತಗೊಂಡ್ಬಿಟ್ಟು ಈಗ ಸಿದ್ದರಾಮಯ್ಯನವ್ರ ಮೇಲೆ ನಿಮ್ಮ ಮೇಲೆ ಯಾಕೆ ನಾವು ಎನ್ಕ್ವೈರಿ ಮಾಡಬಾರ್ದು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ನಮ್ಮ ಸರ್ಕಾರ ಆ ಮೂಡ ಪ್ರಕರಣದಲ್ಲಿ ಒಂದು ತನಿಖಾ ಆಯೋಗವನ್ನ ಒಬ್ಬ ಜಡ್ಜ್ ನೇತೃತ್ವದಲ್ಲಿ ನಾವು ನೇಮಕ ಮಾಡಿದ್ದೇವೆ. ಯಾರು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಲಿ ಅನ್ನುವಂತ ಸ್ಪಷ್ಟ ನಿಲುವನ್ನ ನಾವು ತಗೊಂಡಿದ್ದೇವೆ. ಇವರಿಗೆ ಆ ತನಿಖೆ ಬೇಕಾಗಿಲ್ಲ. ತಪ್ಪು ಆಗಿದೆಯಾ ಆಗಿಲ್ವಾ ಅನ್ನೋದು ಬೇಕಾಗಿಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೋದು ಬೇಕಾಗಿಲ್ಲ. ಇವ್ರಿಗೆ ಏನಾಗಬೇಕು, ಏನಾರ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತಾಕ್ಬೇಕು, ಬುಡಮೇಲ್ ಮಾಡಬೇಕು. ಯಾವ ಕಾಂಗ್ರೆಸ್ ಸರ್ಕಾರ? ಕರ್ನಾಟಕದ 6.5 ಕೋಟಿ ಜನ ಯಾರು ಆಯ್ಕೆ ಮಾಡಿ 136 ಸೀಟ್ ಕೊಟ್ಟು ಇವತ್ತು ವಿಧಾನಸೌಧದಲ್ಲಿ ಕೂಡಿಸಿದಾರಲ್ಲ, ಕರ್ನಾಟಕದ ಜನ ಕೂರಿಸಿರೋ ಸರ್ಕಾರವನ್ನ ಕಿತ್ತಾಕ್ಬೇಕು. ಯಾಕೆ ಕಿತ್ತಾಕ್ಬೇಕು ಅಂತ ಹೇಳಿದ್ರೆ, ಇವತ್ತು ಸಿದ್ದರಾಮಯ್ಯವರು ನಮ್ಮ ಮುಖ್ಯಮಂತ್ರಿ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಇದ್ದಾರೆ. ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕಕ್ಕೆ ನ್ಯಾಯ ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಸೆಂಟ್ರಲ್ ಗವರ್ಮೆಂಟ್ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತ ನಾವು ಧ್ವನಿ ಎತ್ತಿದ್ದೇವೆ. ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ? ಹೋದ ವರ್ಷ ನಮ್ಮ ರಾಜ್ಯದಲ್ಲಿ ಬರಗಾಲ ಬಂದಿತ್ತು. 223 ತಾಲೂಕಿನಲ್ಲಿ ಬರ ಇತ್ತು. ನಾವು ಸೆಂಟ್ರಲ್ ಗವರ್ಮೆಂಟ್ಗೆ ನಮ್ಮ ರಾಜ್ಯದ ರೈತರಿಗೆ ಪರಿಹಾರ ಕೊಡಬೇಕು ಅಂತ ಮನವಿ ಕೊಟ್ರೆ ನಮಗೆ ಬಿಡಿಗಾಸು ಕೂಡ ಕೊಡಲಿಲ್ಲ ಸೆಂಟ್ರಲ್ ಗವರ್ಮೆಂಟ್ನವರು. ಆ ಸಂದರ್ಭದಲ್ಲಿ ನಾವು ಡೆಲ್ಲಿಯಲ್ಲಿ ಹೋಗಿ ಪಾರ್ಲಿಮೆಂಟ್ ಎದುರುಗಡೆ ಇಡೀ ಗವರ್ಮೆಂಟ್ ನಮ್ಮ ಕರ್ನಾಟಕದ ರೈತರ ಪರವಾಗಿ ಬೀದಿಗೆ ಇಳಿದು ಹೋರಾಟ ಮಾಡಿದಂತಹದ್ದು ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದ ರೈತರ ಪರವಾಗಿ. ಆದರೂ ನಮಗೆ ಬಿಡಿಗಾಸು ಕೊಡಲಿಲ್ಲ. ಆವಾಗ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಾವು ಒಂದು ಐತಿಹಾಸಿಕ ತೀರ್ಮಾನ ಮಾಡಿ ಸೆಂಟ್ರಲ್ ಗವರ್ಮೆಂಟ್ ವಿರುದ್ಧ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಅನ್ನು ಹಾಕುವಂತ ಧೈರ್ಯ ಕರ್ನಾಟಕ ಸರ್ಕಾರ ಮಾಡಿತ್ತು. ಆವತ್ತು ಸುಪ್ರೀಂ ಕೋರ್ಟ್ಗೆ ಎಳೆದ್ವಿ ಸೆಂಟ್ರಲ್ ಗವರ್ಮೆಂಟ್ ಅನ್ನ. ಯಾರ ಪರವಾಗಿ? ಕರ್ನಾಟಕದ ರೈತರ ಪರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಅನ್ನ ಹಾಕಿದ್ವಿ ನಾವು ಸೆಂಟ್ರಲ್ ಗವರ್ಮೆಂಟ್ ಮೇಲೆ. ಇಲ್ಲಿವರೆಗೂ ಯಾರು ಆ ಧೈರ್ಯ ಮಾಡಿರ್ಲಿಲ್ಲ. ಆ ಧೈರ್ಯ ಮಾಡಿದ್ದು ಕರ್ನಾಟಕದ ರೈತರ ಪರವಾಗಿ ಕೆಚ್ಚೆದೆಯ ಹೋರಾಟವನ್ನ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರ ನೇತೃತ್ವದಲ್ಲಿ. ನಾವು ಸುಮ್ಮನೆ ಕೂಡಲಿಲ್ಲ. ಅವರು ಬಿಡಿಗಾಸು ಕೊಡ್ಲಿಲ್ಲ ಅಂತೇಳಿ ನಾವು ಕೈ ಕಟ್ಕೊಂಡು ಕೂರಲಿಲ್ಲ. ಅವರು ಮುಂದೆ ಹೋಗಿ ಮನವಿ ಮಾಡಿದ್ವಿ, ನಮಸ್ಕಾರ ಹಾಕಿದ್ವಿ. ಆದ್ರೆ ನಮ್ಮ ಗೌರವಕ್ಕೆ ಯಾವಾಗ ಗೌರವ ಸಿಗಲಿಲ್ಲ, ನಮ್ಮ ರೈತರಿಗೆ ಪರಿಹಾರ ಕೊಡ್ಲಿಲ್ಲ ಅವರು. ನಾವು ಸುಮ್ಮನೆ ಕೊಡ್ಲಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗಿ ಹೋರಾಟ ಮಾಡಿದ್ವಿ. ಯಾವಾಗ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡಿದ್ವಿ, ಆವಾಗ ಸುಪ್ರೀಂ ಕೋರ್ಟ್ ಅವರು ಸೆಂಟ್ರಲ್ ಗವರ್ಮೆಂಟ್ ಅನ್ನ ಕರೆದು ಕರ್ನಾಟಕಕ್ಕೆ ಪರಿಹಾರ ಕೊಡ್ತೀರಾ ಇಲ್ಲ ಅಂತೇಳಿ ನಮ್ಮ ಪರವಾಗಿ ಚಾಟಿ ಬೀಸಿದಾಗ, ಇಲ್ಲ ಸ್ವಾಮಿ ಒಂದು ವಾರದಲ್ಲಿ ಪರಿಹಾರ ಕೊಟ್ಬಿಡ್ತೀವಿ ಅಂತ ಅಲ್ಲಿ ಕೇಳ್ಕೋಬೇಕಾಗಿ ಬಂತು. ಆ ತರಹ ನಮ್ಮ ರೈತರ ಪರವಾಗಿ ಹೋರಾಟ ಮಾಡಿದ್ರಿಂದ ಸೆಂಟ್ರಲ್ ಗವರ್ಮೆಂಟ್ ಅನಿವಾರ್ಯವಾಗಿ ನಮಗೆ 3,454 ಕೋಟಿ ರೂಪಾಯಿ ನಮ್ಮ ರೈತರಿಗೆ ಪರಿಹಾರ ಸಿಕ್ತು. 3,450 ಕೋಟಿ ರೂಪಾಯಿ 38 ಲಕ್ಷ ರೈತರಿಗೆ 38 ಲಕ್ಷ ರೈತರಿಗೆ ಪರಿಹಾರವನ್ನ ಕೊಟ್ಟಿದ್ದೇವೆ. ಹಿಂದೆ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಅವ್ರು ಕೊಟ್ಟಿದ್ದು ಬರೀ 14 ಲಕ್ಷ ರೈತರಿಗೆ ಅಷ್ಟೇ ಪರಿಹಾರ. ಆದರೆ ಕಾಂಗ್ರೆಸ್ ಗವರ್ಮೆಂಟ್
ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡಿ 3,500 ಕೋಟಿ ಗೆದ್ದು ತಗೊಂಡು ಬಂದು 38 ಲಕ್ಷ ಕನ್ನಡಿಗ ರೈತರಿಗೆ ಪರಿಹಾರವನ್ನ ನಾವು ಕೊಟ್ಟಿದ್ದೇವೆ. ಇದು ಅವರಿಗೆ ಸಹಿಸೋದಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಹೋದ ವರ್ಷ ಬರೀ ಕರ್ನಾಟಕದಲ್ಲಿ ಇರಲಿಲ್ಲ, ಮಹಾರಾಷ್ಟ್ರದಲ್ಲಿತ್ತು, ಆಂಧ್ರದಲ್ಲಿತ್ತು, ಜಾರ್ಖಂಡ್ ಅಲ್ಲಿತ್ತು, ಛತ್ತೀಸ್ಗಢ, ಉತ್ತರ ಪ್ರದೇಶ, ಬಿಹಾರ ಎಲ್ಲಾ ಕಡೆ ಬರಗಾಲ ಇತ್ತು. ಯಾರಿಗೂ ಒಂದು ಪೈಸಾ ಕೊಡಲಿಲ್ಲ ಸೆಂಟ್ರಲ್ ಗವರ್ಮೆಂಟ್. ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡಿ 3,500 ಕೋಟಿ ತಗೊಂಡು ಬಂದಿದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾತ್ರ. ಬೇರೆಯವರಿಗೆಲ್ಲ ಚೆಂಬು ಕೊಟ್ರು, ನಮಗೂ ಚೆಂಬು ಕೊಡಕ್ ಹೊರಟಿದ್ರು. ಆದ್ರೆ ನಮ್ಮ ಸರ್ಕಾರ ಹೋರಾಟ ಮಾಡಿದ್ರಿಂದ ನಮ್ಗೆ ಸಿಕ್ತು. ಇದು ಇವತ್ತು ಬಿಜೆಪಿ ಅವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದರ ವಿರುದ್ಧವಾಗಿ ಇವರು ನಾವು ಕೆಚ್ಚೆದೆಯ ಹೋರಾಟ ಮಾಡಿದ್ದು ನುಂಗೋದಕ್ಕೆ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಇವತ್ತು ನಮ್ಮ ಕಾವೇರಿ ನದಿ ಹೋದ ವಾರ 1,60,000 ಕ್ಯೂಸೆಕ್ಸ್ ಹರಿದು ಹೋಗಿದೆ. ಜುಲೈ ತಿಂಗಳಲ್ಲಿ ನಾವು ತಮಿಳುನಾಡಿಗೆ ಬಿಡಬೇಕಾಗಿದ್ದು 40 TMC ನೀರು. ಜುಲೈ ತಿಂಗಳಲ್ಲಿ ಕರ್ನಾಟಕ ಬಿಡಬೇಕಾಗಿದ್ದು 40 TMC ನೀರು. ಆದ್ರೆ ಕರ್ನಾಟಕದಿಂದ ಬಿಟ್ಟಿರೋದು 98 TMC ನೀರು ಹರಿದು ಹೋಗಿದೆ. ಬಿಡಬೇಕಾಗಿದ್ದು 40 ಆದ್ರೆ ಆ 40 ಬಿಟ್ಟು ಅದರ ಮೇಲೆ 58 TMC ನೀರನ್ನ ಬಿಟ್ಟಿದ್ದೇವೆ. ಎಷ್ಟು ಬಿಡಬೇಕಾಗಿತ್ತು ಅದಕ್ಕಿಂತ 250% ನೀರನ್ನ ಬಿಟ್ಟಿದ್ದೇವೆ. ಇವತ್ತು ಆ ನೀರು ಸಮುದ್ರಕ್ಕೆ ಹೋಗಿ ಸೇರ್ಕೋತಾ ಇದೆ. ಅದೇ ನಮ್ಮ ಮೇಕೆದಾಟು ಯೋಜನೆ ಆಗಿದ್ದಿದ್ರೆ ಇವತ್ತು ಈ ಭಾಗದಲ್ಲಿರುವ 1 ಕೋಟಿ ರೈತರಿಗೆ ನಾವು ನೀರನ್ನ ಕೊಡಬಹುದಾಗಿತ್ತು. ಆದ್ರೆ ಬಿಜೆಪಿನವರು ನಮ್ಮ ಮೇಕೆದಾಟು ಯೋಜನೆಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ನಮ್ಮ ಜನಗಳ ನೀರು ಹರಿದು ಇವತ್ತು ತಮಿಳುನಾಡಿಗೂ ಇಲ್ಲ, ಸಮುದ್ರಕ್ಕೆ ಹೋಗ್ತಾ ಇದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, DK ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ಮೇಕೆದಾಟು ಯೋಜನೆಗೆ ಪರ್ಮಿಷನ್ ಕೊಡಿ ಅಂತೇಳಿ ಕಾಂಗ್ರೆಸ್ ಸರ್ಕಾರ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಮೇಕೆದಾಟು ಯೋಜನೆ ಆದ್ರೆ ಮಂಡ್ಯ ಎಲ್ಲಾ ತಾಲೂಕಿಗೂ ನೀರಾವರಿ ಮಾಡಬಹುದು. ಅಕ್ಕಪಕ್ಕ ಜಿಲ್ಲೆ ಎಲ್ಲ ಕನ್ನಡಿಗರಿಗೆ ಕುಡಿಯೋ ನೀರು ಕೊಡಬಹುದು. ನಾವು 1 ಕೋಟಿ ಜನಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಬಿಜೆಪಿನವರು ಇವತ್ತು ಅದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಅದರ ವಿರುದ್ಧ ನಾವು ಕಾಂಗ್ರೆಸ್ ಸರ್ಕಾರ ಹೋರಾಟ ಮಾಡ್ತಾ ಇದ್ದೀವಿ. ಇದು ಬಿಜೆಪಿನವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಮಾನ್ಯ ಕುಮಾರಣ್ಣ ಅವರು ಮಂಡ್ಯದಿಂದ ತಾವೆಲ್ಲ ಗೆಲ್ಸಿದೀರ. ನೀವು ಅಂದ್ರೆ ಮಂಡ್ಯದ ಜನ ಗೆಲ್ಸಿದ್ದಾರೆ. ಜನಗಳ ತೀರ್ಮಾನಕ್ಕೆ ನಾವು ತಲೆ ಬಾಗಿದ್ದೇವೆ. ನಾವು ಚುನಾವಣೆಯಲ್ಲಿ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸೋತಿರಬಹುದು. ಇವತ್ತು ಅವರು ಮಂಡ್ಯ ಜನ ಗೆಲ್ಸಿದ್ದಾರೆ, ಸೆಂಟ್ರಿಗೆ ಕಳಿಸಿದ್ದಾರೆ, ಅವರಲ್ಲಿ ಮಂತ್ರಿ ಆಗಿದ್ದಾರೆ. ನಾನು ಕುಮಾರಣ್ಣವ್ರಿಗೆ ಕೇಳ್ತೇನೆ, ಅಣ್ಣ ಅವರೇ, ತಾವು ಇದ್ದೀರಾ, ತಮ್ಮ ತಂದೆಯವರು ಇದ್ದಾರೆ, ಇವತ್ತು ನೀವು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಭಾಗಿಯಾಗಿದ್ದೀರಾ. ಇವತ್ತು ತಾವೆಲ್ಲ ಸೇರಿ ನಮ್ಮ ಮೇಕೆದಾಟು ಯೋಜನೆಗೆ ಇಲ್ಲಿವರೆಗೂ ಸೆಂಟ್ರಲ್ ಗವರ್ಮೆಂಟ್ ಇಂದ ಪರ್ಮಿಷನ್ ಯಾಕೆ ಕೊಡಿಸಿಲ್ಲ? ನೀವು ಇವತ್ತು ಪಾದಯಾತ್ರೆ ಮಾಡೋರು ಮೇಕೆದಾಟು ಯೋಜನೆಗೆ ಪರ್ಮಿಷನ್ ಕೊಡಿಸ್ಬಿಟ್ಟು ಪಾದಯಾತ್ರೆ ಮಾಡಿದ್ದಿದ್ರೆ ನಾವೇ ಬಂದು ನಿಮ್ಗೆ ಹಾರ ಹಾಕಿ ಸ್ವಾಗತ ಮಾಡ್ತಾ ಇದ್ವಿ ಅಲ್ಲ ಅಣ್ಣ ಅವರೇ. ಈ ಭಾಗದ 1 ಕೋಟಿ ರೈತರಿಗೆ ಅನುಕೂಲ ಆಗ್ತಾ ಇತ್ತಲ್ಲ. ನೀವಿವತ್ತು ಯಾವ ಪುರುಷಾರ್ಥಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀರಿ? ತಾವು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿರೋದು ಬರೀ ದ್ವೇಷ ಸಾಧನೆ ಮಾಡೋದಕ್ಕ, ಕರ್ನಾಟಕದ ಜನಗಳಿಗೆ ಅನುಕೂಲ ಮಾಡೋದಕ್ಕ? ಮಂಡ್ಯದ ಜನ ತಮ್ಮನ್ನ ಓಟ್ ಹಾಕಿ ಪಾರ್ಲಿಮೆಂಟ್ ಕಳಿಸಿದ್ದಾರೆ. ಈ ಮಂಡ್ಯದ ಜನಗಳ ಓಟ್ ಇಂದ ನೀವು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದೀರಿ. ವಾಪಸ್ ಕೊಡ್ತಾ ಇರೋದು ಏನು? ಗ್ಯಾರಂಟಿ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರವನ್ನ 10 ತಿಂಗಳ ಒಳಗಡೆ ಉರುಳಿಸ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದೇನಾ ನಿಮ್ಮ ಕೊಡುಗೆ? ಕಾಂಗ್ರೆಸ್ ಸರ್ಕಾರ ಉರುಳಿಸೋದಕ್ಕೋಸ್ಕರ ನಿಮ್ಮನ್ನ ಮಂಡ್ಯದ ಜನ ಆಯ್ಕೆ ಮಾಡಿದ್ರ?
ಅಥವಾ ಮೇಕೆದಾಟು ಯೋಜನೆ ಮಾಡಿ ನಮ್ಮ ರಾಜ್ಯದ ಜನಗಳಿಗೆ ಸಹಾಯ ಮಾಡೋದಕ್ಕೋಸ್ಕರ ನಿಮ್ಮನ್ನ ಕಳಿಸಿದಾರ? ನೀವು ಡೆಲ್ಲಿಗೆ ಹೋಗಿರೋದು ಬರೀ ದ್ವೇಷ ಸಾಧನೆ ಮಾಡೋದಕ್ಕ ಅಥವಾ ಕರ್ನಾಟಕಕ್ಕೆ ಸಹಾಯ ಮಾಡೋದಕ್ಕ? ಉತ್ತರ ಕೊಡಬೇಕು. ಇವತ್ತು ಬಿಜೆಪಿಯವರು ಜೆಡಿಎಸ್ನವರು ಸೇರಿ ಕರ್ನಾಟಕದ ಮೇಲೆ, ಕನ್ನಡಿಗರ ಮೇಲೆ ಯುದ್ಧ ಘೋಷಣೆ ಮಾಡಿದ್ದಾರೆ. ಅವರೊಬ್ರು ಗವರ್ನರ್ ಸಿಕ್ಕಿದ್ದಾರೆ ಇವ್ರ ಕೈಗೆ. ಅವರು ಸಂವಿಧಾನದ ಕೆಳಗಿದಾರೋ ಅಥವಾ ಈ ಗವರ್ನರ್ ಸಂವಿಧಾನದ ಮೇಲಿದ್ದಾರ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ದೇಶಕ್ಕೆ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥ ಸಂವಿಧಾನ. ಆದ್ರೆ ಇವತ್ತು ಇವರು ಗವರ್ನರ್ ಬಂದ್ಬಿಟ್ಟು ಡೆಲ್ಲಿ ಏಜೆಂಟ್ ಆಗಿ ಇವತ್ತು ಈ ಗವರ್ನರ್ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯ ಪಿತೂರಿಯಲ್ಲಿ ಈ ಗವರ್ನರ್ ಕೂಡ ಸೇರ್ಕೊಂಡಿದ್ದಾರೆ. ನೀವು ಕೇಳಬಹುದು, ಏನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ, ಯಾವ ಆಧಾರದ ಮೇಲೆ ಮಾತಾಡ್ತಾ ಇದ್ದೀರಿ ಅಂತ. ಇವತ್ತು ಯಾರೋ ಒಬ್ಬರು ಸುಪ್ರೀಂ ಕೋರ್ಟ್ ಇಂದ ಚೀಮಾರಿ ಹಾಕ್ಸ್ಕೊಂಡಿರುವಂತ ವ್ಯಕ್ತಿ ಗವರ್ನರ್ಗೆ ಒಂದು ಅರ್ಜಿ ಕೊಟ್ಕೊಂಡ್ಲೆ ಅವರು ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಗವರ್ನರ್. ಆದ್ರೆ ಇದೇ ಗವರ್ನರ್ ಹತ್ರ ಬಿಜೆಪಿಯ ಮಂತ್ರಿಗಳಾಗಿದ್ದಂತ ಜನಾರ್ದನ್ ರೆಡ್ಡಿ ಅವ್ರಿಗೂ ಕೂಡ ತನಿಖೆ ಮಾಡಬೇಕು ಅಂತ ಲೋಕಾಯುಕ್ತದವರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಗವರ್ನರ್ಗೆ. ಲೋಕಾಯುಕ್ತದವರು ಪತ್ರ ಬರೆದಿದ್ದಾರೆ ಗವರ್ನರ್ಗೆ. ಏನಂತ ಅಂತ ಹೇಳಿದ್ರೆ, ಆರೋಪಿತರು ಅವರ ಬಲ್ಲ ಮೂಲಗಳ ಆದಾಯಕ್ಕಿಂತ ಹೆಚ್ಚು ಆದಾಯ ಹೊಂದಿರುವುದು ತನಿಖೆಯಿಂದ ದೃಢಪಟ್ಟಿದೆ. ಅಂದ್ರೆ ಅವರು ರಾಜಕೀಯದಲ್ಲಿ ದುಡ್ಡು ಮಾಡಿದ್ದಾರೆ ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ. ಇವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತ ನಾವೆಲ್ಲ ಕೊಟ್ಟಿರೋದು, ಯಾರೋ ದಾರಿಯಲ್ಲಿ ಹೋಗೋರೆಲ್ಲ ಕೊಟ್ಟಿರೋದು. ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯವರು ಗವರ್ನರ್ಗೆ ಪತ್ರ ಬರೆದಿದ್ದಾರೆ. ಇದನ್ನ ಗವರ್ನರ್ ಏನ್ ಮಾಡಿದ್ದಾರೆ, ಅವ್ರು ಕೆಳಗೆ ಹಾಕೊಂಡು ಕೂತಿದ್ದಾರೆ ಅದರ ಮೇಲೆ. ಇವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ? ಅದೇ ತರ ಬಿಜೆಪಿಯಲ್ಲಿ ಮನಿಷ್ಠರಾಗಿದ್ದಂತ ಶಶಿಕಲಾ ಜೊಲ್ಲೆ ಅನ್ನುವಂಥವ್ರು, ಅವರು ಬಡವರಿಗೆ ಈ ಅಂಗನವಾಡಿಯಲ್ಲಿ ಮೊಟ್ಟೆ ಕೊಡ್ತಾರಲ್ಲ, ಆ ಒಂದು ಮೊಟ್ಟೆಯಲ್ಲಿ ₹1 ಕಮಿಷನ್ ಹೊಡೆಯೋದ್ರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅರ್ಥ ಆಯ್ತಾ ನಾನು ಹೇಳೋದು? ಈ ಅಂಗನವಾಡಿಯಲ್ಲಿ ಮೊಟ್ಟೆ ಕೊಡ್ತಾರೆ ತಾಯಿಗೆ, ಮಕ್ಕಳಿಗೆ. ಆ ಮೊಟ್ಟೆ ಸಪ್ಲೈ ಮಾಡುವಾಗ ಒಂದು ಮೊಟ್ಟೆಗೆ ₹1 ಲಂಚ ಕೊಡಬೇಕು ಅವ್ರಿಗೆ ಅಂತೇಳಿ 25 ಲಕ್ಷ ಅಡ್ವಾನ್ಸ್ ಕೂಡ ತಗೊಂಡಿದ್ದಾರೆ ಅವರ ತಮ್ಮ. ಅದನ್ನು ಕೂಡ ಲೋಕಾಯುಕ್ತದವರು ಗವರ್ನರ್ಗೆ ಪತ್ರ ಬರೆದಿದ್ದಾರೆ, ಇವ್ರ ಮೇಲೆ ತನಿಖೆ ಮಾಡಬೇಕು, ಪರ್ಮಿಷನ್ ಕೊಡಿ ಅಂತ. ಇನ್ನೊಬ್ಬರು ಮುರುಗೇಶ್ ನಿರಾಣಿ ಅಂತ, ಅವ್ರ ಮೇಲೆ ಕೂಡ ತನಿಖೆ ಮಾಡಬೇಕು, ಅನುಮತಿ ಕೊಡಿ ಅಂತ ಗವರ್ನರ್ಗೆ ಪತ್ರ ಬರೆದಿದ್ದಾರೆ. ಆದ್ರೆ ಗವರ್ನರು ಅವೆಲ್ಲವುಗಳನ್ನು ತಗೊಂಡು ಕೆಳಗಡೆ ಹಾಕೊಂಡು ಭದ್ರವಾಗಿ ಅದರ ಮೇಲೆ ಕೂತಿದ್ದಾರೆ. ಇವೆಲ್ಲ ಕೆಲವು ಗವರ್ನರ್ಗೆ ಬಂದು 2 ವರ್ಷ ಆಗಿದೆ, ಇಲ್ಲಿವರೆಗೂ ಅವ್ರಿಗೆ ನೋಟಿಸ್ ಇಲ್ಲ. ಆದ್ರೆ ಸಿದ್ದರಾಮಯ್ಯನವರ ಮೇಲೆ ಮಾತ್ರ ಬೆಳಿಗ್ಗೆ 11:30ಗೆ ಕೊಟ್ಟಿದ್ದ ಅರ್ಜಿಗೆ ರಾತ್ರಿ 9 ಗಂಟೆಗೆ ನೋಟಿಸ್ ಇಶ್ಯೂ ಮಾಡ್ತಾರೆ. ಈಗ ಹೇಳಿ, ಈ ಗವರ್ನರು ಸಂವಿಧಾನದ ಕೆಳಗಿದ್ದಾರೆ, ಸಂವಿಧಾನದ ಮೇಲೆ ಇದ್ದಾರೆ? ಈ ತರಹ ಇವರು ಎಲ್ಲರೂ ಸೇರಿ ಒಟ್ಟಾರೆ ಅವ್ರ ಉದ್ದೇಶ ಏನು ಅಂದ್ರೆ, ಕನ್ನಡಿಗರ ಧ್ವನಿಯನ್ನ ಅಡಗಿಸಬೇಕು. ಕರ್ನಾಟಕದ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯನವರು, DK ಶಿವಕುಮಾರ್ನ, ಇವ್ರ ಸರ್ಕಾರವನ್ನ ಕಿತ್ತಾಕ್ಬೇಕು. 136 ಸೀಟು ಕೊಟ್ಟಿರ್ತಕ್ಕಂಥ ಕನ್ನಡಿಗರ ಜನ ಏನಿದ್ದಾರೆ, ಅವರ ಸರ್ಕಾರವನ್ನ ಕಿತ್ತಾಕ್ಬೇಕು ಅಂತ ಇವತ್ತು ಬಿಜೆಪಿಯವರು, JDS ಅವರು ಸೇರಿ ಪಿತೂರಿ ಮಾಡಿ ರಾಜ್ಯದಲ್ಲಿ ಇವತ್ತು 12 ಜಿಲ್ಲೆಗಳಲ್ಲಿ ಪ್ರವಾಹ ಇದೆ. ರೈತರು ತೊಂದರೆಯಲ್ಲಿದ್ದಾರೆ. ಜನಗಳ ಕಷ್ಟ ನೋಡೋದು ಬಿಟ್ಟು, ನಾಚಿಕೆ ಮಾನ ಮರ್ಯಾದೆ ಬಿಟ್ಬಿಟ್ಟು ಅಧಿಕಾರದ ದಾಹಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇವ್ರಿಗೆ, ಬಿಜೆಪಿಯವರಿಗೆ, ದಳದವರಿಗೆ ಅವ್ರಿಗೆ ಬೇಕಾಗಿರೋದು ಇಷ್ಟೇ,
ಏನೇ ಆದರೂ ಕೂಡ ಅವ್ರಿಗೆ ಅಧಿಕಾರ ಬೇಕು. ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಈ ಮೀನನ್ನ ಎತ್ತಿ ನೀರಿಂದ ಹೊರಗೆ ಹಾಕಿದ್ರೆ ಹೆಂಗೆ ಚಡಪಡಿಸ್ತದೆ. ಇವತ್ತು ಬಿಜೆಪಿಯವರು ಜೆಡಿಎಸ್ ಅವರ ಪರಿಸ್ಥಿತಿ ಕರ್ನಾಟಕದಲ್ಲಿ ಸರ್ಕಾರ ಇದೆ ಹಂಗಾಗೋಗಿದೆ. ಆದ್ರೆ ಪಾಪ ಜೆಡಿಎಸ್ ಅವ್ರಿಗೆ ಗೊತ್ತಿಲ್ಲ, ಈ ಬಿಜೆಪಿ ಇದೆಯಲ್ಲ ಇದು ಒಂಥರ ಈ ಕಾಡಿನಲ್ಲಿ ಹೆಬ್ಬಾವಿದ್ದಂಗೆ ಸುಮ್ಮನೆ ಬಾಯಿ ತಕೊಂಡು ಕೂತಿರ್ತದೆ. ಆ ಮೊಲ ಗಿಲ ಅಲ್ಲಿ ಓದ್ತಾ ಇದ್ರೆ ಆ ಮೊಲ ತಾನಾಗಿ ತಾನು ಬಂದು ಈ ಹೆಬ್ಬಾವಿನ ಬಾಯಿಯೊಳಕ್ಕೆ ಹಿಂಗೆ ಕೂತ್ಕೋಬೇಕು. ಆವಾಗ ಏನ್ ಮಾಡ್ತದೆ, ಹೆಬ್ಬಾವು ಲಬಕ್ಕಂತ ಹಿಂಗೆ ಮುಚ್ಕೊಂಡು ನುಂಗ್ಕೋತದೆ. ಜೆಡಿಎಸ್ ಅವ್ರಿಗೂ ಬಿಜೆಪಿನವರು ಅದೇ ಮಾಡಕ್ ಹೊರಟವ್ರೆ. ಈ ಜೆಡಿಎಸ್ ಬೆಲ್ಟಲ್ಲಿ ಪಾದಯಾತ್ರೆ ಮಾಡಿ ಜೆಡಿಎಸ್ ಕಾರ್ಯಕರ್ತರನ್ನೆಲ್ಲ ತೆಗೆದು ಬಿಜೆಪಿ ಜೋಬಳಿಗೆ ಹಾಕೊಂಡು ಜೆಡಿಎಸ್ನೇ ಕೊನೆಗೆ ನಿರ್ಣಯ ಮಾಡ್ತಾರೆ. ಹೆಂಗೆ ಭಸ್ಮಾಸುರ ಅಲ್ಲಿ ಮೋಹಿನಿ ನೃತ್ಯಕ್ಕೆ ಸಿಕ್ಕಾಕೊಂಡು ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡು ಭಸ್ಮ ಆಗೋದ್ನಲ್ಲ, ಈ ಪ್ರಹ್ಲಾದ್ ಜೋಶಿ ಅವರ ಸ್ಕೆಚ್ ಹೆಂಗಿದೆ ಅಂತ ಹೇಳಿದ್ರೆ, ಕುಮಾರಣ್ಣನ ಮುಂದಕ್ಕೆ ಬಿಟ್ಬಿಟ್ಟು ಆ ಜೆಡಿಎಸ್ ನ ಕಾರ್ಯಕರ್ತರನ್ನೆಲ್ಲ ಎಳೆದು ಬಿಜೆಪಿ ಬ್ಯಾನರ್ ಒಳಗಡೆ ಹಾಕೊಂಡು ನಾಳೆ ಅರ್ಧ ಜನ ಜೆಡಿಎಸ್ ಕಾರ್ಯಕರ್ತರೆಲ್ಲ ಬಿಜೆಪಿ ಹೊರಟೋಗ್ಬೇಕು. ಆವಾಗ ಕುಮಾರಣ್ಣ ಪರಿಸ್ಥಿತಿ ಏನಾಗುತ್ತೆ, ಬಿಜೆಪಿ ಅವರು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ಹಿಂಗೆ ಸ್ಕೆಚ್ ಹಾಕಿದ್ದಾರೆ. ಅವ್ರದ್ದೇನ ಇರ್ಲಿ, ಅವ್ರ ರಾಜಕೀಯ ನನಗೆ ಬೇಕಾಗಿಲ್ಲ ಇವತ್ತು, ಆದ್ರೆ ಹುಷಾರಾಗಿರಿ ಅಂತ ನಾನು ಅಷ್ಟೇ ಹೇಳ್ತೇನೆ. ಆದ್ರೆ ಇವತ್ತು ಜನಗಳಿಂದ ಆಯ್ಕೆ ಆಗಿರೋ ಸರ್ಕಾರವನ್ನ ಉರುಳಿಸ್ಲಿಕ್ಕೆ ಹೊರಟಿರೋದು ಸಂವಿಧಾನಕ್ಕೆ ಅಪಚಾರ ಮತ್ತು ಅಷ್ಟೇ ಅಲ್ಲ, ಪ್ರಜಾಪ್ರಭುತ್ವವನ್ನೇ ಬುಡಮೇಲು ಮಾಡೋದಕ್ಕೆ ಹೊರಟಿದ್ದಾರೆ. ನಾವು ಈ ಎಲ್ಲ ವಿಷಯ ನಿಮಗೆ ತಿಳಿಸ್ಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ನವರು, ಯಾಕೆಂದ್ರೆ ನಾವು ವಿಷಯಗಳು ಹೇಳಿಲ್ಲ ಅಂದ್ರೆ ಇವತ್ತು ಕಾಲ ಹೆಂಗಿದೆ ಅಂದ್ರೆ ಬಾಯಿ ಬಡಕರದೇ ಕಾಲ. ಅವರು ಬಡ 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 ಅಂತ ಬಾಯಿ ಬಡಿತಾ ಇದ್ರೆ ಹೌದೇನೋ ಅನ್ಕೊಂಡ್ಬಿಡ್ಬೇಕು. ಇಲ್ಲಿ ಏನು ಇಲ್ಲದೆ ಹೋದ್ರು ಕೂಡ ಎಲ್ಲ ಬರೀ ಬಾಯಿ ಮಾತಲ್ಲೇ ಬ್ರಹ್ಮಾಂಡ ತೋರಿಸ್ಬಿಡ್ತಾರೆ ಅವರು. ಹಾಗಾಗಿ ಜನಗಳಿಗೆ ಒಂದು ಆಂದೋಲನದ ಮುಖಾಂತರ ಜಾಗೃತರನ್ನಾಗಿ ಮಾಡಬೇಕು. ಕನ್ನಡಿಗರಿಂದ ಆಯ್ಕೆ ಆಗಿರೋ ಸರ್ಕಾರ ಬುಡಮೇಲು ಮಾಡೋದು ಅಂತ ಪಿತೂರಿಯ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಜನಾಂದೋಲನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾನು ತಮ್ಮಲ್ಲಿ ಇಷ್ಟೇ ಮನವಿ ಮಾಡೋದು, ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ, ಆ ವಿಷಯದಲ್ಲಿ ನಮ್ದು ಇನ್ನೊಂದಿಲ್ಲ. ಆದ್ರೆ ಕೇವಲ ರಾಜಕೀಯ ದುರ್ಲಾಭಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಈ ದ್ವೇಷ ಸಾಧನೆ ಮಾಡೋದ್ರಿಂದ ಬಡವರ ಹೊಟ್ಟೆ ತುಂಬೋದಿಲ್ಲ, ಬಡವರ ಹೊಟ್ಟೆ ತುಂಬೋದಿಲ್ಲ. ನಾನು ಜೆಡಿಎಸ್ ಅವ್ರಿಗೆ, ಬಿಜೆಪಿ ಅವ್ರಿಗೆ ಹೇಳೋದಿಷ್ಟೇ, ಈ ದ್ವೇಷ ಸಾಧನೆ ಬಿಡಿ. ಸೆಂಟ್ರಲ್ ಅಲ್ಲಿ ನಿಮ್ ಸರ್ಕಾರ ಇದೆ, ನಮ್ಮ ಮೇಕೆದಾಟು ಯೋಜನೆಗೆ ಅವಕಾಶ ಮಾಡಿಕೊಡಿ, ಅಪ್ಪರ್ ಭದ್ರಾ ಯೋಜನೆಗೆ ದುಡ್ಡು ಕೊಡಿ, ಕರ್ನಾಟಕಕ್ಕೆ ನ್ಯಾಯ ಕೊಡಿ, ಕರ್ನಾಟಕಕ್ಕೆ ಅನ್ಯಾಯ ಮಾಡೋದನ್ನ ಬಿಡಿ, ಕರ್ನಾಟಕಕ್ಕೆ ಸಹಾಯ ಮಾಡಿ. ಜನ ನಿಮ್ಗೆ ಅವಾಗ ಆಶೀರ್ವಾದ ಮಾಡ್ತಾರೆ. ಅದು ಬಿಟ್ಟು ಜನಗಳಿಂದ ಆಯ್ಕೆ ಆಗಿರುವಂತ ಈ ಸರ್ಕಾರ ಬುಡಮೇಲು ಮಾಡುವಂತ ಈ ಪಿತೂರಿಯನ್ನ ನಮ್ಮ ಕನ್ನಡಿಗರು ಸಹಿಸೋದಿಲ್ಲ. ನೀವು ಏನನ ಇದೇ ತರ ಈ ಸರ್ಕಾರವನ್ನ ಬುಡಮೇಲು ಮಾಡತಕ್ಕಂತ ಪಿತೂರಿ ಮುಂದುವರಿಸಿದ್ರೆ ಕನ್ನಡಿಗರು ಬೀದಿಗೆ ಇಳಿದು ನಮ್ಮ ಸರ್ಕಾರವನ್ನ ಉಳಿಸ್ಕೊಳ್ತಕ್ಕಂತ ಹೋರಾಟಕ್ಕೆ ಮುಂದಾಗ್ತಾರೆ ಅನ್ನುವಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೇನೆ. ತಮ್ಗೆಲ್ಲರಿಗೂ ನಮಸ್ಕಾರ. ತಮ್ಮ ಮನದಾಳದ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಂತಹ ಕಂದಾಯ ಸಚಿವರಾದಂತಹ ಶ್ರೀ ಕೃಷ್ಣ ಬೈರೇಗೌಡ ಸರ್ ಅವರಿಗೆ ಧನ್ಯವಾದಗಳು. ಈ ಜನಾಂದೋಲನ ಯಾತ್ರೆಯ ಸಮಾವೇಶವನ್ನು ಉದ್ದೇಶಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕಿಯವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಬೇಕೆಂದು ವಿನಂತಿ ಮಾಡ್ತೀವಿ. बोलो भारत माता की जय. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ, ಮಂಡ್ಯ ನಗರದಲ್ಲಿ ಬೃಹತ್ ಸಮಾವೇಶವನ್ನ, ಈ ಜನಾಂದೋಲನ ಸಮಾವೇಶ
ಸಂದೇಶವನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಚಲುವಣ್ಣನವರು ಮತ್ತು ಎಲ್ಲ ನಮ್ಮ ಶಾಸಕರು, ಜಿಲ್ಲೆಯ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಬಹಳ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಎಲ್ಲ ಶಾಸಕರಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗೌರವಾನ್ವಿತ ಹಿರಿಯ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳೇ, ಎಲ್ಲ ಮಂತ್ರಿ ಮಂಡಳದ ಎಲ್ಲ ಸಹೋದ್ಯೋಗಿಗಳೇ, ವೇದಿಕೆ ಮೇಲೆ ಆಸೀನರಾದಂತ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕಿಯರೇ, ಪಕ್ಷದ ಬೆನ್ನೆಲುಬಾದಂತ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ, ಮಾಧ್ಯಮದ ಎಲ್ಲ ಸಹೋದರರೇ, ಇಲ್ಲಿಯವರೆಗೆ ನಮ್ಮ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡ ಅವರು ಅವರ ಅಂತರಾಳದ ಮಾತು ಬಹಳಷ್ಟು ಎಳೆಯಾಗಿ ಯಾವ ರೀತಿ ಬಿಜೆಪಿಯವರು, ಜೆಡಿಎಸ್ನವರು, ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ನೇತೃತ್ವದ DK ಶಿವಕುಮಾರ್ ಅವರ ನೇತೃತ್ವ ಸರ್ಕಾರವನ್ನ ಬುಡಮೇಲ್ ಮಾಡಲಿಕ್ಕೆ, ಕಿತ್ತೊಗಿಲಿಕ್ಕೆ ಏನೆಲ್ಲ ಪಿತೂರಿಯನ್ನ ಮಾಡಿದ್ದಾರೆ ಅಂತ ಹೇಳಿ ಬಿಡಿ ಬಿಡಿಯಾಗಿ ಬಹಳಷ್ಟು ಚೆನ್ನಾಗಿ ಅವರು ತಮ್ಮ ಭಾಷಣದಲ್ಲಿ ಮಾತನಾಡಿದ್ದಾರೆ. ಬಂಧುಗಳೇ, ಬಹಳಷ್ಟು ವಿಚಿತ್ರ ಅನ್ಸುತ್ತೆ. ಯಾಕಂತಂದ್ರೆ ತನ್ನ ಗರ್ಭದಲ್ಲಿ ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನ ಇಟ್ಟುಕೊಂಡಂತ ಕರ್ನಾಟಕ ರಾಜ್ಯದ ಬಿಜೆಪಿ ಮತ್ತು ಜೆಡಿಎಸ್ನವರು ಇವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಪಾದಯಾತ್ರೆಯನ್ನ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ನೈತಿಕತೆಯನ್ನ ಕಳ್ಕೊಂಡಿದ್ದಾರೆ. ಅವರ ಕಣ್ಣಿಗೆ ಬರೇ ಅಧಿಕಾರದ ದಾಹ, ಅಧಿಕಾರ ಬೇಕು 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 ಅನ್ನುವಂತ ಮಟ್ಟದಲ್ಲಿ ಈ ರೀತಿ ಏನೇನೋ ಪಿತೂರಿಗಳನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಮಹಾಜನತೆ ಈ ಬಿಜೆಪಿಯ ಭ್ರಷ್ಟಾಚಾರವನ್ನ ನೋಡಿದೆ. ಏನು ಕಳೆದ 5 ವರ್ಷದಲ್ಲಿ ಯಾವ ರೀತಿ 40% ಅನ್ನ ಸರ್ಕಾರ ಯಾವ ರೀತಿ ಜನರಿಗೆ ಮೋಸ ಮಾಡಿತ್ತು ಅನ್ನೋದನ್ನ ತಾವೆಲ್ಲ ನೋಡಿದ್ದೀರಾ. ಬಂಧುಗಳೇ, ಇದೇ ಕುಮಾರಣ್ಣ ಸಿಎಂ ಆಗಿದ್ದಾಗ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ಪಿತೂರಿ ಮಾಡಿ ನಮ್ಮ ಶಾಸಕರನ್ನ, ಜೆಡಿಎಸ್ ಶಾಸಕರನ್ನ ಬಿಜೆಪಿಯವರು ತೆಗೆದುಕೊಂಡು ಕುಮಾರಣ್ಣನ ಸರ್ಕಾರವನ್ನ ಬೀಳಿಸಿದರು. ಅದನ್ನ ಮರೆತು ಇವತ್ತು ಕುಮಾರಣ್ಣ ಬಿಜೆಪಿಯವರ ಜೊತೆಯಲ್ಲೇನೆ ಇವತ್ತು ಅನ್ಯೋನ್ಯವಾಗಿ ತಮ್ಮ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ನೋಡಿ, ಅವರು ಜನರನ್ನ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಅವ್ರು ತಿಳ್ಕೊಳ್ಬೇಕು, ಇವತ್ತು ಈ ಭಾಗದ ಜನ, ಮಂಡ್ಯದ ಜನ ಯಾರು ಕೂಡ ಮೂರ್ಖರಲ್ಲ, ಯಾರು ಕೂಡ ಕಿವಿ ಮೇಲೆ ಹೂವನ್ನ ಇಟ್ಕೊಂಡಿಲ್ಲ. ಪ್ರತಿಯೊಬ್ಬರಿಗೂ ಇವತ್ತು ರಾಜಕಾರಣದ ಆಗು ಹೋಗುಗಳ ಬಗ್ಗೆ ಅರಿವಿದೆ. ಅಷ್ಟೊಂದು ಸುಶಿಕ್ಷಿತರು, ಅಷ್ಟೊಂದು ತಿಳಿದಂತವರು ಈ ಭಾಗದ ಜನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮಾಡಿದಂತ ಅನ್ಯಾಯವನ್ನ ಒಂದೊಂದಾಗಿ ಹೇಳಲಿಕ್ಕೆ ಹೋದ್ರೆ ಅದು ಸಮಯ ಸಾಲದಿಲ್ಲ. ಕೇಂದ್ರದಲ್ಲಿ ಇವತ್ತು ಬಿಜೆಪಿ ಸರ್ಕಾರ 10 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಆದ್ರೆ ಕರ್ನಾಟಕಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರದ ಕೊಡುಗೆ ಶೂನ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟೊಂದು ಎಂಪಿಗಳನ್ನ ಬಿಜೆಪಿ ಪಕ್ಷವನ್ನ ಕರ್ನಾಟಕದ ಜನ ಆರಿಸಿ ಕಳಿಸಿದ್ರೆ, ಮೊನ್ನೆ ನಡೆದಂತ ಈ ಒಂದು ಬಜೆಟ್ ನಲ್ಲಿ ಕರ್ನಾಟಕಕ್ಕೆ 0% ಅನ್ನ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಪದೇ 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 ಅನ್ಯಾಯವನ್ನ ಮಾಡ್ತಾ ಇರುವಂತ ಈ ಬಿಜೆಪಿಗರು ಈ ಒಂದು ಮುಖವನ್ನ ಮುಚ್ಚಿಕೊಳ್ಳಲು ಇವತ್ತು ಸಿದ್ದರಾಮಯ್ಯನವರ ಮೇಲೆ ಅವರ ಒಂದು ಕ್ಲೀನ್ ಇಮೇಜ್ಗೆ ಕಳಂಕವನ್ನ ತಂದಬೇಕು, ಮೂಢ ಹಗರಣವನ್ನ ಅವರ ತಲೆಗೆ ಕಟ್ಟಬೇಕು ಅನ್ನುವಂತ ದುರುದ್ದೇಶದಿಂದ ಇವತ್ತು ಕೇಂದ್ರದ ವಿರುದ್ಧ ಅವರು ಮಾತನಾಡಬೇಕಾಗಿತ್ತು. ಕರ್ನಾಟಕ ರಾಜ್ಯದ ಮಹಾಜನತೆಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಬಿಜೆಪಿಗರು, ಜೆಡಿಎಸ್ನವರು ಧ್ವನಿ ಎತ್ತರನ್ನ ಬಿಟ್ಟು ಸಿದ್ದರಾಮಯ್ಯನವರ ಮೇಲೆ, ಅವರ ಮುಖಕ್ಕೆ ಮಷಿಯನ್ನ ಬಳಿಲಿಕ್ಕೆ ಇಂಥ ಒಂದು ಪಾದಯಾತ್ರೆಯ ಗಿಮಿಕ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕ ಆಗೋದಿಲ್ಲ. ಬಂಧುಗಳೇ, ಇದೇ ಬಿಜೆಪಿ ಸರ್ಕಾರ ಇದ್ದಾಗ ವಿಶ್ವವಿದ್ಯಾಲಯದಲ್ಲಿ ನಡೆದಂತ ಹಗರಣಗಳು,
ಬಂಧುಗಳೇ. ಇವತ್ತು 2013ರಿಂದ 2018ರವರೆಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು 165 ಭಾಷೆಗಳನ್ನ ಕೊಟ್ಟಿದ್ರು. ಆ ಎಲ್ಲಾ ಭಾಷೆಗಳನ್ನ ಈಡೇರಿಸಿ ಜನರಿಗೆ ತಾನು ಕೊಟ್ಟಂತ ಭಾಷೆಯನ್ನ ಉಳಿಸಿಕೊಂಡಂತ ಧೀಮಂತ ನಾಯಕ ಅಂತ ಹೇಳಿ ಇನ್ನೊಮ್ಮೆ ಸಾಬೀತುಪಡಿಸಿ ಇವತ್ತು ಮತ್ತೆ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವತ್ತು 5 ಭಾಗ್ಯಗಳು. ನಾನು ನಿನ್ನೆ ಒಂದು ಕಡೆ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ಗೃಹಲಕ್ಷ್ಮಿ ಬಗ್ಗೆ ಕೇಳಿದ್ರಂತೆ. ಅವಾಗ ಮಹಿಳೆಯರು 2 ತಿಂಗಳು ಬಂದಲ್ಲ ಅಂತ ಹೇಳಿದ್ರಂತೆ. ಆದ್ರೆ ತಮಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತಿನಿಂದ ತಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ. ಕೆಲವು ತಾಂತ್ರಿಕ ದೋಷದಿಂದ ಜೂನ್ ಮತ್ತು ಜುಲೈ ದುಡ್ಡು ತಮಗೆ ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಇವತ್ತಿನಿಂದ ತಮಗೆ ಅಕೌಂಟ್ಗೆ 2 ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವು ಕಾಂಗ್ರೆಸ್ ಪಕ್ಷದವರು, ನಾವು ಏನು ಮಾತನಾಡ್ತೀವಿ ಆ ರೀತಿ ನಡೀತೀವಿ. ನುಡಿದಂತೆ ನಡೆಯುವಂತ ಸರ್ಕಾರ ಮತ್ತು ನಾಯಕರು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ಬಂಧುಗಳೇ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾವು ನಿಸ್ವಾರ್ಥತೆಯಿಂದ ರಾಜಕಾರಣವನ್ನ ಮಾಡೋದು. ಅಧಿಕಾರ ಜನ ನಮಗೆ ಕೊಟ್ಟಂತ ಸಂದರ್ಭದಲ್ಲಿ ಆ ಅಧಿಕಾರದಿಂದ 4 ಜನರಿಗೆ ಒಳ್ಳೇದಾಗಬೇಕು ಅನ್ನುವಂತ ಭಾವನೆಯನ್ನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ಭಾರವನ್ನ ನಿರ್ವಹಣೆ ಮಾಡ್ತಾ ಇದೆ. ಮುಂಚೆ ಬ್ಯಾಂಕ್ ಅನ್ನ ರಾಷ್ಟ್ರೀಕರಣ ಮಾಡಿ ಬಡವರ ಮನೆ ಬಾಗಿಲಿಗೆ ಸಾಲ ಮೇಳ ಮಾಡಿ ಬಡವರು ಆರ್ಥಿಕವಾಗಿ ಸಮೃದ್ಧಿಯಾಗಿ ಅಂತ ಹೇಳಿ ಬಡವರ ಮನೆ ಬಾಗಿಲಿಗೆ ಬ್ಯಾಂಕ್ ಅನ್ನ ತೆಗೆದುಕೊಂಡು ಹೋದಂತವ್ರು ಯಾರಾದ್ರೂ ಇದ್ರೆ ಅದು ನಮ್ಮ ದಿವಂಗತ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ಚಿಂತನೆ. ಆದ್ರೆ ಇವತ್ತು ಬಂಧುಗಳೇ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಬಂದ ತಕ್ಷಣ ಹೇಳಿದೆ, ತಾವೆಲ್ಲರೂ ಸುಶಿಕ್ಷಿತರು, ಸುಸಂಸ್ಕೃತರು. ಕಾಂಗ್ರೆಸ್ ಪಕ್ಷದವ್ರು ಹೇಗೆ ಅಂತಂದ್ರೆ ಗಾಂಧೀಜಿಯವರಿದ್ದ ಹಾಗೆ. ಗಾಂಧೀಜಿಯವರು ಹೇಳ್ತಾರೆ, ಈ ಕಪಾಳಿಗೆ ಹೊಡೆದ್ರೆ ಈ ಕಪಾಳಿಗೆ ಹೊಡೆಸ್ಕೊ ಅಂತ. ಕೆಟ್ಟದ್ದನ್ನ ನೋಡಬೇಡ, ಕೆಟ್ಟದ್ದನ್ನ ಕೇಳಬೇಡ, ಕೆಟ್ಟದ್ದನ್ನ ಮಾತಾಡಬೇಡ. ಅದೇ ನಮಗೆ ಇವತ್ತು ತೊಂದರೆ ಆಗ್ತಾ ಇದೆ ಬಂಧುಗಳೇ. ಯಾಕೆ ಅಂತಂದ್ರೆ ಈ ಬಿಜೆಪಿಯವರು, JDSನವರು ಒಂದು ಸುಳ್ಳನ್ನ 1000 ಬಾರಿ ಹೇಳಿ ಸತ್ಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಕಾಂಗ್ರೆಸ್ನವರು ಅವರಿವತ್ತು ಬ್ಯಾಂಕ್ಗಳನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ನಾವು ರಾಷ್ಟ್ರೀಕರಣ ಮಾಡಿದ್ವಿ, ಬಿಜೆಪಿಯವರು ಇವತ್ತು ಬ್ಯಾಂಕ್ಗಳನ್ನ ಮಾರ್ಕೊಳ್ತಾ ಇದ್ದಾರೆ. ಅದಾನಿಗೆ ಬ್ಯಾಂಕ್ ಕೊಡ್ತಾ ಇದ್ದಾರೆ, ಅಂಬಾನಿಗೆ ಬ್ಯಾಂಕ್ ಕೊಡ್ತಾ ಇದ್ದಾರೆ. ದೇಶದ ಎಲ್ಲ ಆಸ್ತಿಗಳನ್ನ ಕೆಲವು ಬಂಡವಾಳಶಾಹಿಗಳ ಕಪಿ ಮುಷ್ಟಿಗೆ ಕೊಡ್ತಾ ಇದ್ದಾರೆ. ತಾವು ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಬೇಕು ಬಂಧುಗಳೇ. ಇವತ್ತು ಬಡವರಿಗೆ ಬರಗಾಲ ಇದೆ ಸ್ವಾಮಿ, ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ, ನಮಗೆ ಪರಿಹಾರದ ಹಣವನ್ನ ಕೊಡಿ ಅಂತ ಹೇಳಿದ್ರೆ ನಮಗೆ ಕೇಂದ್ರದವರು ಬಿಜೆಪಿಯವರು ಕೊಡ್ಲಿಲ್ಲ. 25 ಜನ ಪಾರ್ಲಿಮೆಂಟ್ ಸದಸ್ಯರು ಒಬ್ರು ಕೂಡ ಬಾಯಿ ಬಿಚ್ಚಲಿಲ್ಲ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ದಾವೆಯನ್ನ ಹೂಡಿ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಿ ನಮ್ಮ ಹಕ್ಕಿಗೆ ಬರುವಂತ ದುಡ್ಡನ್ನ ನಾವು ತೆಗೆದುಕೊಂಡು ಬಂದ್ವಿ ಅಂತ ಕೃಷ್ಣ ಬೈರೇಗೌಡ ಸರ್ ಹೇಳಿದ್ರು. ಆದ್ರೆ ಬಂಧುಗಳೇ, ಸುಮಾರು ಈ ದೇಶದಲ್ಲಿ 16 ಲಕ್ಷ ಕೋಟಿ ಹಣವನ್ನ, ಬಂಡವಾಳಶಾಹಿಗಳ ಸಾಲವನ್ನ ಮನ್ನಾ ಯಾರಾದ್ರೂ ಮಾಡಿದ್ರೆ ಅದು ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. 16 ಲಕ್ಷ ಕೋಟಿ. ಯಾಕೆ ಕರ್ನಾಟಕದಲ್ಲಿ ಬರಗಾಲ ಇದ್ರೆ ನಿಮಗೆ ದುಡ್ಡು ಕೊಡ್ಲಿಕ್ಕೆ ಮನಸ್ಸಾಗಲಿಲ್ಲ. ಆದ್ರೆ ಕೆಲವು ಬಂಡವಾಳಶಾಹಿಗಳ 16 ಲಕ್ಷ ಕೋಟಿ ಸಾಲವನ್ನ ನೀವು ಮನ್ನಾ ಮಾಡ್ತೀರಿ ಅಂತಂದ್ರೆ ತಮ್ಮ ದ್ವಂದ್ವ ನಿಲುವು ಯಾವ ರೀತಿ ಇದೆ? ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿದೆ. ಈ ಸರ್ಕಾರಕ್ಕೆ ಬಿಡಿಗಾಸಿನ ಸಹಾಯ ಮಾಡಬಾರದು ಅನ್ನೋದು ತಮ್ಮ ಮನಸ್ಸು, ಬಿಜೆಪಿಗರ ಮನಸ್ಸು. ಆದ್ರೆ ಬಂಧುಗಳೇ, ವಿಚಾರ ಮಾಡಿ. ಇವತ್ತು ಮಂಡ್ಯ ಬೆಳೆದ್ರೆ ಕರ್ನಾಟಕ ಬೆಳೆಯುತ್ತೆ, ಕರ್ನಾಟಕ ಬೆಳೆದ್ರೆ ಭಾರತ ದೇಶ
ಬಿಜೆಪಿಗರಿಗೆ ಜೆಡಿಎಸ್ಗೆ ಇದು ಬೇಕಾಗಿಲ್ಲ. ನಾನಿವತ್ತು ತಮ್ಮ ಮುಖಾಂತರ ಕುಮಾರಸ್ವಾಮಿ ಅಣ್ಣನವರಿಗೆ ಬಹಳ ಗೌರವವನ್ನ ಕೊಡ್ತೀನಿ. ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ನಾನೊಬ್ಬ ಹೆಣ್ಮಗಳು, ಈ ರಾಜ್ಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮೊನ್ನೆ ತಾವು ಒಂದು ಮಾತನ್ನ ಆಡಿದ್ರಿ ಕುಮಾರಸ್ವಾಮಿ ಅಣ್ಣನವರೇ. ಪ್ರೀತಂ ಗೌಡ ಅವರನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ನನ್ನನ್ನ ಮೀಟಿಂಗ್ ಕರೆಸ್ತಾರೆ. ಪೆನ್ ಡ್ರೈವ್ ಅನ್ನ ಹಂಚಿದ್ದು ಇದೆ ಪ್ರೀತಂ ಗೌಡ. ಬಿಜೆಪಿಯ ಪದಯಾತ್ರೆಗೆ ನಾನು ಸಪೋರ್ಟ್ ಮಾಡೋದಿಲ್ಲ. ಯಾಕಂತಂದ್ರೆ ದೇವೇಗೌಡರ ಕುಟುಂಬಕ್ಕೆ ಪ್ರೀತಂ ಗೌಡ ಪೆನ್ ಡ್ರೈವ್ ಅನ್ನ ಹಂಚಿ ವಿಷಯ ಎತ್ತಿದ್ದಾನೆ ಅಂತ ತಾವು ಹೇಳಿದ್ರೆ ತಾವೇ ಒಪ್ಪಿಕೊಂಡ್ರಲ್ಲ ಕುಮಾರಸ್ವಾಮಿ ಅಣ್ಣ, ತಾವೇ ಒಪ್ಪಿಕೊಂಡ್ರಲ್ಲ ಪೆನ್ ಡ್ರೈವ್ ನ ಕಥೆಯನ್ನ. ಒಬ್ಬ ಮಹಿಳೆಯಾಗಿ ನನ್ನ ರಕ್ತ ಇವತ್ತು ಕುದಿಯುತ್ತೆ. ದೇವೇಗೌಡರ ಕುಟುಂಬಕ್ಕೆ ವಿಷಯ ಅಂತ ಹೇಳ್ತೀರಾ, ಆದ್ರೆ ಆ 300-400 ಮಹಿಳೆಯರ ಕುಟುಂಬಕ್ಕೆ ಅಮೃತವನ್ನ ಎಳೆದಿದ್ದೀರೇನೋ ನೀವು. ಇವತ್ತು ನಿಮ್ಮ ಕುಟುಂಬ ಮಾತ್ರ ಕುಟುಂಬ, ಆ ಬಡ ಹೆಣ್ಣು ಮಕ್ಕಳ ಕುಟುಂಬ ಅಲ್ವಾ? ಅವರು ಯಾರ್ದೋ ತಾಯಿ, ಯಾರ್ದೋ ಅಕ್ಕ, ಯಾರ್ದೋ ತಂಗಿ ಅಂತವರ ಕುಟುಂಬವನ್ನ ಇವತ್ತು ಬೀದಿ ಪಾಲು ಮಾಡಕ್ಕೆ ನಿಮಗೆ ನಾಚಿಕೆ ಆಗ್ತಾ ಇಲ್ಲ. ನಿಮ್ಮ ಕುಟುಂಬದ ಮರ್ಯಾದೆ ಅಷ್ಟೇ ಮರ್ಯಾದೆ, ಬೇರೆ ಕುಟುಂಬದವರ ಮರ್ಯಾದೆ ಅಲ್ಲ ನಿಮಗೆ. ನೀವೊಬ್ರು ರಾಜಕಾರಣಿಯಾಗಿ ಸಮಾಜಕಾರಣಿ ಆಗಲಿಕ್ಕೆ ನಿಮಗೆ ಏನು ನೈತಿಕತೆ ಇದೆ ಅಂತ ಕೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ಬಂಧುಗಳೇ, ಇವತ್ತು ಸಿದ್ದರಾಮಯ್ಯನವರು ಬಹಳ ಚೆನ್ನಾಗಿ ರಾಜ್ಯದಲ್ಲಿ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ. ಇಡೀ ಸಂಪುಟದ ಸಹೋದ್ಯೋಗಿಗಳು ನಾವೆಲ್ಲರೂ ಕೂಡ ತಮ್ಮೆಲ್ಲರ ಆಶೀರ್ವಾದದಿಂದ ಅವರ ಬೆನ್ನಿಗೆ ಇದ್ದೇವೆ. ಕರ್ನಾಟಕದ ಮಹಾಜನತೆ ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಏನು ಅನ್ನೋದನ್ನ ನೋಡಿದೆ. ಒಬ್ಬ ಧೀಮಂತ, ಒಬ್ಬ ನಿಸ್ವಾರ್ಥ ರಾಜಕಾರಣಿಯನ್ನ ನಾವೆಲ್ಲರೂ ಇವತ್ತು ಅವರ ಕೈಯನ್ನ ಬಲಪಡಿಸಬೇಕಾಗಿದೆ. ತಾವೆಲ್ಲರೂ ಕೂಡ ತಮ್ಮ ತಮ್ಮ ಊರಿಗೆ ಹೋಗಿ ಇನ್ನು 10 ಜನರಿಗೆ ಈ ವಿಷಯವನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ, ನನಗೆ ತಮ್ಮೆಲ್ಲರ ಹತ್ರ ಮಾತನಾಡಲಿಕ್ಕೆ ಅವಕಾಶವನ್ನ ಕೊಟ್ಟಂತ, ಆಯೋಜನೆ ಮಾಡಿದಂತ ಎಲ್ಲ ಮುಖಂಡರು ಕೂಡ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಸಿದ್ದರಾಮಯ್ಯ. ಸದಾ ಮಹಿಳೆಯರ ಹಾಗೂ ಕರ್ನಾಟಕದ ಕಲ್ಯಾಣವನ್ನ ಬಯಸುವಂತಹ ಮಹಿಳಾ ಮತ್ತು ಕನ್ನಡ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಮ್ಮ ಇಂದಿನ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಆಹಾರ ಮತ್ತು ನಾಗರಿಕ ಸಚಿವರಾದಂತಹ ಶ್ರೀ ಕೆ ಮುನಿಯಪ್ಪ ಸರ್ ಅವರ ಮನದಾಳದ ಮಾತುಗಳು ನಮಗಾಗಿ ಎಲ್ಲ ಗಣ್ಯರಿಗೂ ಗೊತ್ತು. ಸನ್ಮಾನ್ಯ ಶ್ರೀ ಈ ಬೃಹತ್ ಜನಾಂದೋಲನ ಯಾತ್ರೆಯನ್ನು ಉದ್ದೇಶಿಸಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಯುವ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಮಾತನಾಡುವಂತೆ ವಿನಂತಿ ಮಾಡ್ತೀವಿ. ಚಲುವರಾಯಸ್ವಾಮಿ ಸಾಹೇಬರು ಕ್ಲಿಯರ್ ಆದೇಶ ಮಾಡಿದರೆ ವೇದಿಕೆ ಮೇಲೆ ಇರೋನೆಲ್ಲರನ್ನ ಹೊಂದಿಸ್ತಾ ಯಾರು ಹೆಸರು ತಿಳಿಸ್ಕೋಬೇಡಿ ಅಂತ. ತಮ್ಗೆಲ್ಲರಿಗೂ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಏನೊಂದು ಹೊಸ ಡ್ರಾಮಾ ನಡೀತಾ ಇದೆ. ತಮ್ಗೆಲ್ಲರಿಗೂ ಗೊತ್ತಿದೆ, ಈ ಬಿಜೆಪಿ ಗಿರಾಕಿಗಳು, ನಿರುದ್ಯೋಗಿ ಗಿರಾಕಿಗಳು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರವನ್ನ ಮಾಡ್ತಾ ಇದ್ದಾರೆ. ಇವ್ರಿಗೆ ಕೆಲಸ ಇಲ್ಲ. ಇವ್ರಿಗೇನಾರ ಮಾನ ಮರ್ಯಾದೆ ಏನಾರ ಇದ್ರೆ, ಕರ್ನಾಟಕ ರಾಜ್ಯದಲ್ಲಿ ನೆರೆ ಬಂದಿದೆ, ಮಳೆ ಹೆಚ್ಚಾಗಿ ತತ್ತರಿಸ್ತಾ ಇದ್ದಾರೆ ಜನ, ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಬೆಳಗ್ಗೆ ಆ ವಿಜೇಂದ್ರ ಒಂದು ಸುಳ್ಳು ಹೇಳ್ತಾನೆ.
12 ಗಂಟೆಗೆ ಅಶೋಕ್ ಒಂದವ್ರು ಸುಳ್ಳು ಹೇಳ್ತಾರೆ. ಆಮೇಲೆ ಈ ಬಿಜೆಪಿ ಗಿರಾಕಿಗಳಿಗೆ ಎಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸಿದ್ದರಾಮಯ್ಯ ಅವ್ರ ಬಗ್ಗೆ ಸುಳ್ಳು ಹೇಳೋದನ್ನ ಬಿಟ್ಟು ಬೇರೆ ಏನಾರ ಒಂದು ಕೆಲಸ ಇದ್ರೆ ಇವ್ರಿಗೆ ನಿಜವಾಗ್ಲೂ ತಾವು ತೋರಿಸ್ರಿ. ನಿಮ್ಗೆ ಏನಾರ ಮಾನ ಮರ್ಯಾದೆ ಕರ್ನಾಟಕ ರಾಜ್ಯದ ಬಗ್ಗೆ ಏನಾರ ಗೌರವ ಇತ್ತು ಅಂದ್ರೆ ನೀವು ಪಾದಯಾತ್ರೆ ಮೈಸೂರಿಗೆಲ್ಲ ಮಾಡಬೇಕಾಗಿರೋದು. ನೀವು ಪಾದಯಾತ್ರೆ ಡೆಲ್ಲಿಗೆ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂತ GST ಹಣ ಯಾಕೆ ಇನ್ನೂ ಕೊಟ್ಟಿಲ್ಲ ಅದ್ರ ಬಗ್ಗೆ ಕೇಳಿ. ಕರ್ನಾಟಕದಲ್ಲಿ ಸತತವಾಗಿ ಬರ ಬಂದಂತ ಸಂದರ್ಭದಲ್ಲಿ ಮೋದಿಯವರ ಹತ್ರ ಹೋಗಿ ಏನ್ ಕಳೆದ ಬಾರಿ 25 ದಂಡ ಏನು ಪಾರ್ಲಿಮೆಂಟ್ ಸದಸ್ಯರಿದ್ರು, ಒಂದು ಸಾರಿ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋಕೆ ತಾಕತ್ತಿರ್ಲಿಲ್ಲ ಇವ್ರಿಗೆ. ಈಗೊಂದು 15 ದಂಡ ಪಿಂಡಗಳವ್ರೆ. ಅವ್ರು ಯಾವತ್ತಾರ ಪಾರ್ಲಿಮೆಂಟ್ ಅಲ್ಲಿ ಕರ್ನಾಟಕ ರಾಜ್ಯದ ವಿಚಾರ ಆಗಿರ್ಬೋದು, ಈ ಮಂಡ್ಯದ ವಿಚಾರ ಬಗ್ಗೆ ಯಾರು ಮಾತಾಡಿದಾರ, ಧ್ವನಿ ಎತ್ತಿದಾರ? ಇಲ್ಲ. ಇವ್ರಿಗೇನಪ್ಪ ಅಂದ್ರೆ ಕೈಲಾಗ್ದವ್ರು ಮೈ ಪರ್ಸ್ಕೊಂಡ್ರಲ್ಲ, ಆ ರೀತಿ ಇವ್ರ ಕೆಲಸ. ಕೈಲಿ ಏನು ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರು, DK ಸಾಹೇಬ್ರವರು ಈ ಕರ್ನಾಟಕ ರಾಜ್ಯದ ಜನತೆಗೆ ಯಾವ ರೀತಿಯಾದಂತ ಸ್ಕೀಮ್ಗಳನ್ನ ಕೊಟ್ಟರು, ಜನಸಾಮಾನ್ಯರು ಬೆಲೆ ಏರಿಕೆಯಿಂದ ತತ್ತರಿಸೋಗಿದ್ರು. ಏನೋ 2,000 ರೂಪಾಯಿ ಹೆಣ್ಮಕ್ಳು ಖಾತೆಗೆ ಹಾಕಿದ್ರೆ ಒಂದ್ ಸಿಲಿಂಡರ್ನ ಮತ್ತೊಂದು ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಆ 2,000 ರೂಪಾಯಿಂದ ಎಷ್ಟು ಜನ ವಿದ್ಯಾರ್ಥಿಗಳು ಇವತ್ತು ಯಾವ ರೀತಿಯಾದಂತ 95% ಅವ್ರು ಏನಾರ ಅವ್ರಿಗೆ ಅಂಕಗಳು ಬರ್ಲಿಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಂತ 2,000 ರೂಪಾಯಿ ಅನ್ನೋದನ್ನ ಮರಿಬಾರ್ದು. ಮರಿಬಾರ್ದು. ಇವರು ಏನು ಕರೆಂಟ್ ಉಚಿತ ಕರೆಂಟ್ ಅನ್ನ ಕೊಟ್ಟಿದ್ದಾರೆ, ಉಚಿತ ಅನ್ನ. ಇವರು ಅಕ್ಕಿಯನ್ನ ಕಿತ್ಕೊಳ್ಳೋ ಅಂತ ಕೆಲಸ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಮತ್ತೆ ಬಡವರಿಗೆ ಹೊಟ್ಟೆಯನ್ನ ತುಂಬಿಸೋ ಕೆಲಸವನ್ನ ಮಾಡಿದ ಯಾರು ಅಂದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ. ಮತ್ತೆ DK ಶಿವಕುಮಾರ್ ಸಾಹೇಬ್ರವರು ಸಹ ಕ್ಯಾಂಪೇನ್ ಅಲ್ಲಿ ಎಲ್ಲರಿಗೂ ಸಹ ಒತ್ತಾಗಿ ಸೈನ್ ಮಾಡಿರುವಂತ ಚೆಕ್ ಅನ್ನ ತೋರಿಸಿದ್ರು. ಇವ್ರ ಹತ್ರ ಈಗ ಏನೂ ಇಲ್ಲ, ರಾಜ್ಯದ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲ. ನಾನ್ ಕೇಳೋದಿಷ್ಟೇ, ವಿರೋಧ ಪಕ್ಷ ನಾಯಕರು ವಿಜೇಂದ್ರನ ಆರ್ ಅಶೋಕ. ಯಾಕೆ ಅಂದ್ರೆ ಮೀಡಿಯಾದಲ್ಲಿ ಯಾವುದೇ ಬೈಟ್ ನೋಡಿದ್ರು ವಿಜೇಂದ್ರ ಅವರೇ ಕೊಡ್ತಾ ಇದ್ದಾರೆ. ಆರ್ ಅಶೋಕ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಯಾವುದೂ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ಯಾಕೆ? ಇದರಲ್ಲಿ ಇವ್ರದ್ದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಇವರು ಪಾದಯಾತ್ರೆ JDS ಅವರು ಇವರು ಕಾಂಪಿಟೇಷನ್ ಇಂದ ಮಾಡ್ತಾವ್ರೆ. ಅವ್ರ ಫಸ್ಟ್ ನಾವು ಫಸ್ಟ್ ಅಂತ. ಇವ್ರಿಗೆ ಉದ್ದೇಶ ಜನಪರಕ್ಕೆ ಇವ್ರದ್ದು ಪಾದಯಾತ್ರೆ ಅಲ್ಲ, ತಮ್ಮ ಬೇಳೆ ಬಯಸ್ಕೊಳ್ಳುವಂತ ಪಾದಯಾತ್ರೆ ಇದು. ಕೃಷ್ಣ ಬೈರೇಗೌಡ ಸಾಹೇಬರು, ಲಕ್ಷ್ಮೀ ಮೇಡಮ್ ಅವ್ರು ಹೇಳ್ತಾ ಇದ್ರು, ಕರ್ನಾಟಕ ಜನ ತಮ್ಗೆ ಸರಿಯಾದ ಬುದ್ಧಿಯನ್ನ ಕಲಿಸ್ತಾರೆ. ತಾವೇನು ಈ ಡ್ರಾಮಾ ಮಾಡ್ತಾ ಇದ್ದೀರಾ, ಇದು ನಿಜವಾಗ್ಲೂ ಒಳ್ಳೇದಲ್ಲ. ಈ ಕರ್ನಾಟಕ ಜನದ ಶಾಪ ತಮ್ಗೆ ತಟ್ಟುತ್ತೆ. ತಾವು ನಿಜವಾಗ್ಲೂ ಕರ್ನಾಟಕ ರಾಜ್ಯಕ್ಕೆ ಏನಾರ ಒಳ್ಳೇದ್ ಮಾಡ್ಬೇಕಂದ್ರೆ ಡೆಲ್ಲಿಗೆ ಹೋಗಿ ಅಲ್ಲಿ ನೀವು ಸರಿಯಾದ ಏನು ಹಣವನ್ನ ಬಿಡುಗಡೆಯನ್ನ ಮಾಡಿಕೊಂಡು, ಏನು ಅಕ್ಕಿಗೆ ಹಣ ಬಿಡುಗಡೆ ಆಗ್ಬೇಕಾಗಿತ್ತು, ಅಕ್ಕಿಯನ್ನ ಕೊಡದೆ ನಿಲ್ಲಿಸ್ಬಿಟ್ರು. ಯಾಕೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಉಚಿತವಾಗಿ ಜನಸಾಮಾನ್ಯರು ಬಡವರು ಅನ್ನ ಊಟ ಮಾಡ್ತಾರೆ ಅಂದ್ರೆ ಆ ಅಕ್ಕಿಯನ್ನು ಕಿತ್ಕೊಳ್ಳೋ ಅಂತ ಕೆಲಸ ಈ ಬಿಜೆಪಿ ಅವರು ಮಾಡಿದ್ದಾರೆ. ಏನು ಬಿಜೆಪಿ ಮೋದಿ ಮೋದಿ ಅಂತ ಕಿರ್ಚಾಡ್ತಾ ಇದ್ರು ಗಿರಾಕಿಗಳು. ಇದೇ ಕರ್ನಾಟಕ ರಾಜ್ಯ ಅವ್ರೇನು ಅಶ್ವಮೇಧ ಕುದುರೆ ಅಂತ ಹೇಳ್ತಾ ಇದ್ರು. ಅಶ್ವಮೇಧ ಕುದುರೆಯನ್ನ ಕಟ್ಟಾಕಿ ಬಿಜೆಪಿ ಗಿರಾಕಿಗಳಿಗೆ ಸರಿಯಾದ ಬುದ್ಧಿಯನ್ನ ಇಡೀ ದೇಶದಲ್ಲೇ ಕಾಂಗ್ರೆಸ್ ಪಕ್ಷನ ಮತ್ತೆ ಕಾರ್ಯಕರ್ತರನ್ನ ಹುರಿದುಂಬಿಸೋದಕ್ಕೆ ಕಾರಣ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ 136 ಸೀಟ್ಗಳನ್ನು ಬರಲಿಕ್ಕೆ ಇದೇ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರು ಕಾರಣ ಅನ್ನೋದನ್ನ ತಾವೆಲ್ಲ ಮರಿಬಾರ್ದು. ಜನ ಆಶೀರ್ವಾದ ಕೊಟ್ಟಿದ್ದಾರೆ ಸ್ವಾಮಿ. ಕರ್ನಾಟಕ ಜನ 136 ಸೀಟು ಆಶೀರ್ವಾದ ಕೊಟ್ಟಿದ್ದಾರೆ. ತಾವು ಪ್ರಜಾಪ್ರಭುತ್ವವನ್ನ ಕೊಗ್ಗಲೆಯನ್ನ ಮಾಡೋಕ್ಕೋಸ್ಕರ ತಾವು ಏನು ಕುದುರೆ ವ್ಯಾಪಾರಕ್ಕೆ ದುಡ್ಡು ತಗೊಬಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಿ
ಮಾಡಿಸ್ಲಿಕ್ಕೆ ತಾವು ಹೊಟ್ಟಿದ್ದೀರಲ್ಲ, ನೀವೆಂತ ಮಾನ್ಗೆಟ್ ಗಿರಾಕಿಗಳು ಅನ್ನೋದನ್ನ ತಾವು ಅರ್ಥ ಮಾಡ್ಕೋಬೇಕು. ಏನೋ ಒಂದ್ಸರಿ ಸಕ್ಸಸ್ ಆದ್ರು, ಕೊರೋನಾ ಸಂದರ್ಭದಲ್ಲಿ ಇಡೀ ರಾಜ್ಯ ಜನ ಸಾಯ್ತಾ ಇದ್ರು. ಅವನ್ ಯಾರೋ ಒಬ್ಬ ಮಂತ್ರಿ ಇದ್ದ, ಅವ್ರದ್ದು ಹೆಲ್ತ್ ಮಿನಿಸ್ಟ್ರು, ಅವನಿಗೆ ಕೋವಿಡ್ ಕಳ್ಳ ಅಂತಾನೆ ಹೆಸರು ಕೊಟ್ಟಿದ್ರು. ಸತ್ತ ಬಾಡಿನೂ ಸಹ ಬಿಡ್ಲಿಲ್ಲ ಅವನು. ಮಾರಾಟವನ್ನ ಮಾಡಿದಂತ ಗಿರಾಕಿಗಳು ಈ ಬಿಜೆಪಿಯವರು. ಇವರು ನಮ್ಗೆ ಹೇಳ್ಕೊಡ್ತಾರೆ ಇಡೀ ದೇಶದಲ್ಲಿ ಹೈಯೆಸ್ಟ್ ಯಾರು ಕರಪ್ಟ್ ಇದ್ದಾರೆ ಅಂದ್ರೆ, ಲೂಟಿ ಹೊಡೆದವರಿದ್ರೆ ಅಂದ್ರೆ ಅವ್ರು ಇದನ್ನ ಲೆಕ್ಕ ಹಾಕಲಿ. ಮಾಧ್ಯಮದವರು ಬಿಜೆಪಿ ಪಕ್ಷದಲ್ಲಿದ್ದಾರೆ. ಅವ್ರ ಪಾರ್ಟಿಗೆ ಹೋದ ತಕ್ಷಣ ಅವ್ರದ್ದೊಂದು ವಾಷಿಂಗ್ ಮಿಷಿನ್ ಇದೆ. ಆ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ಒಂದ್ಸರಿ ಎತ್ತು ತಂದ ತಕ್ಷಣ ಅವನು ಎಂತ ಅಪರಾಧಿ ಆಗಿರ್ಲಿ, ಅವನೆಂತ ಕರಪ್ಟ್ ಆಗಿರ್ಲಿ, ಅವನು ಕ್ಲೀನ್ ಆಗೋಯ್ತಾನೆ. ಕರ್ನಾಟಕ ರಾಜ್ಯದಲ್ಲಿ ಡಿ.ಕೆ. ಸಾಹೇಬರಿಗೆ ಬಿಜೆಪಿಯವರು ಇಡಿಯನ್ನ ರೇಡ್ ಮಾಡಿದ್ ಯಾಕೆ? ಅವರು ಏನ್ ಕರ್ನಾಟಕ ರಾಜ್ಯದಲ್ಲಿ ಪಕ್ಷವನ್ನ ಕಟ್ತಾ ಇದ್ದಾರೆ, ಅವ್ರನ್ನ ತಡೆ ಹಿಡಿಬೇಕು ಅಂತ, ಸಿದ್ದರಾಮಯ್ಯನವ್ರನ್ನ ತಡೆ ಹಿಡಿಬೇಕು ಅಂತ ಹೇಳಿ ಅವರೆಲ್ಲ ಪ್ರಯತ್ನಗಳು ಸುಳ್ಳಾಗಿದೆ. ಈಗ ನನಗೆ ಕರೆದಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ. ಈ ಜನಾಂದೋಲನ ಯಾತ್ರೆಯನ್ನು ಉದ್ದೇಶಿಸಿ ಕರ್ನಾಟಕದ ಸರ್ಕಾರದ ಸಚಿವರು, ಕ್ರಿಯಾಶೀಲ ನಾಯಕರಾದ ಶ್ರೀಯುತ ಸಂತೋಷ್ ಲಾಡ್ ಅವರು ಮಾತಾಡಬೇಕು ಅಂತ ವಿನಂತಿ ಮಾಡ್ತೇನೆ. बोलो भारत माता के, कांग्रेस पार्टी के, सिद्धरामैया के, डी.के. शिवकुमार के, डी.के. शिवकुमार के, डी.के. शिवकुमार के. ಈಗ ಸಂತೋಷ್ ಲಾಡ್ ಸಚಿವರು ಒಳ್ಳೆ ವಾಗ್ಮಿಗಳು, ಅವ್ರು ತಮ್ಮನ್ನ ಕುರಿತು ಮಾತನಾಡ್ತಾರೆ. ಸರ್ ಈ ಕಡೆ ನಮ್ದೆಲ್ಲ ಟಿ ವಿ ನೋಡ್ತಿರ್ತೀನಿ. ಮಾಡಿ ಸರ್. ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರೇ, ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಕರ್ನಾಟಕದ ಸಚಿವ ಸಂಪುಟದ ಎಲ್ಲ ಸಚಿವರುಗಳೇ, ಪಕ್ಷದ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರ ಹಾಗೂ ಸ್ನೇಹಿತ ಮಿತ್ರರೇ, ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ಕಳೆದ 1 ವಾರಗಳಿಂದ ಬಿಜೆಪಿಯವರು ಹಾಗೂ ಜೆಡಿಎಸ್ನವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿ ಅವರಿಗೆ, ಜೆಡಿಎಸ್ನವರಿಗೆ ವಿಶೇಷವಾಗಿ ಅವರು ಮಾಡತಕ್ಕಂತ ಪಾದಯಾತ್ರೆಗೆ ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರುಗಳು, ವಿಶೇಷವಾಗಿ ಅಧ್ಯಕ್ಷರು ಇಲ್ಲಿ ಅವರು ಬರ್ತಕ್ಕಂಥ ಪಾದಯಾತ್ರೆಗೆ ನಾವು ಸವಾಲು ಮಾಡಬೇಕಂತ ಈ ಒಂದು ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ನನ್ನ ಮನವಿದೆ, ಕುಮಾರಣ್ಣ ಅವರು ಸಚಿವರಾಗಿದ್ದಾರೆ, ವಿಶೇಷವಾಗಿ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ